CBSE ಮತ್ತು ಸ್ಟೇಟ್ ಸಿಲೆಬಸ್ ಇಬ್ರು ಇದೀರಿ. CBSE ಮತ್ತು ಸ್ಟೇಟ್ ಸಿಲೆಬಸ್ ಇದ್ರೇನಪ್ಪ ಇಬ್ರು ಎಲ್ಲರೂ ಇದ್ರಿ. ಕೇಳಿಸ್ತದ ನಾನು ಮಾತಾಡೋದು? ನಾನು ಮಾತಾಡೋದು ಕೇಳಿಸ್ತದ? ಸರಿ, ಈಗ ಕೊನೆಯ ಪ್ಯಾರ ಓದೋದು. ಕೊನೆಯ ಪ್ಯಾರ ಎರಡನೇ ಪಾಠ, ಬೆಡಗಿನ ತಾಣ ಜಯಪುರ. ಕೊನೆಯ ಪ್ಯಾರ ಓದೋದ. ಕೊನೆಯ ಪ್ಯಾರ ಓದ್ತನು ಅಂತ ಹೇಳ್ತಾನೆ. ಜಯಪುರದಲ್ಲಿ ಜಾನಪದ ನೃತ್ಯಗಳನ್ನು ನೋಡಬೇಕೆಂಬ ಹಂಬಲ ನನ್ನದಾಗಿತ್ತು. ಹಾಗಾಗಿ ಮುಂಚಿತವಾಗಿಯೇ ಮಿತ್ರರಿಗೆ ನನ್ನ ಅಪೇಕ್ಷೆ ತಿಳಿಸಿದ್ದೆ. ಅವರು ಗೆಳೆಯರಿಗೆ ತಿಳಿಸಿ ಏರ್ಪಾಡು ಮಾಡಿದ್ದರು. ಸಂಜೆಯಾಗುತ್ತಲೇ ಅಲ್ಲಿನ ಚೀಫ್ ಇಂಜಿನಿಯರ್ ಗೋಪಿನಾಥ್ ರಾಯರ ಮನೆಗೆ ಹೋದೆವು. ಅವರು ಮೈಸೂರಿನವರು. ಸದ್ಯ ಜೈಪುರದಲ್ಲೇ ಉದ್ಯೋಗ ಮಾಡಿಕೊಂಡು ಸ್ವಂತ ಮನೆಯಲ್ಲಿ ವಾಸವಾಗಿದ್ದಾರೆ. ಅವರ ಸುಂದರ ಬಂಗಲೆಯ ಎದುರಿಗೆ ಹಚ್ಚ ಹಸುರಿನ ಬಯಲಿನ ಒಂದು ತುಣುಕು ಜಾಗವಿದೆ. ಅಲ್ಲೇ ನೃತ್ಯ ಕಾರ್ಯಕ್ರಮ. ಊರಿನ ಜನಸಾಮಾನ್ಯರ ನೃತ್ಯವದು. ಇಬ್ಬರು ಯವನಸ್ಥರು ಸ್ತ್ರೀಯರವರಿಗೆ ಹುಟ್ಟಿದ್ದರು. ಮಾನವಾಳಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯತೊಡಗಿದರು. ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು. ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ಲಾಸ್ಯವಸಗಿದರು. ಅವರ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾಣ್ಮೆ ಚಲುವುಗಳೆರಡೂ ಇದ್ದವು. ಅವರ ಜೊತೆಗೆ 3-4 ಹುಡುಗರು ನಿತ್ಯದ ಉಡುಗೆಯಲ್ಲಿ ಕುಣಿದಾಡಿದರು. ಆ ನೋಟವನ್ನು ನೋಡುವುದಕ್ಕೆ ಪುರವಣಿಗರು ಬಂದು ಕಲಿತರು. ನಮಗಾಗಿ ಒಂದೇ ದಿನದ ಏರ್ಪಾಟಿನಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ ಮಿತ್ರರಿಗೆ ನಾನು ತುಂಬಾ ಕೃತಜ್ಞನಾಗಿರುವೆ. ಕೆಲಸವಾದ ಮೇಲೆ ಗೋಪಿನಾಥರ ಆತಿಥ್ಯ ಸ್ವೀಕರಿಸಿ ಮನೆಗೆ ಮರಳಿದರು. ಮುಂದೆಲ್ಲ ಅವಸರದ ಓಟ. ನಾವು ಧಾವಿಸಿ ಬರುವುದರೊಳಗೆ ದಿಲ್ಲಿಗೆ ಹೋಗುವ ರೈಲು ಬಂಡಿ ಬಂದಿತ್ತು. ಮಿತ್ರರೈಗಳ ಸತ್ಕಾರಕ್ಕೆ ವಂದನೆ ಸಲ್ಲಿಸಿ ಬಂಡಿಯನ್ನು ಏರಿ ಮೇಲಂತಸ್ತಿನಲ್ಲಿ ಹಾಸಿಗೆ ಬಿಡಿಸಿದೆವು. ನಮಗೆ ಬೆಳಗಾದದ್ದೇ ದೆಹಲಿಯನ್ನು ಸಮೀಪಿಸಿದಾಗ. ಕೇಳಿಸ್ತದ ನಿಮ್ಗ? ಕೇಳಿಸ್ತದ? ಸ್ಪಷ್ಟವಾಗಿ ಕೇಳಿಸ್ತದಿಲ್ಲ? ಇಲ್ಲಿ ಏನಾಯ್ತು, ಲೇಖಕರಿಗೆ ಜಾನಪದ ನೃತ್ಯಗಳನ್ನು ನೋಡಬೇಕು ಅಂತ ಅವ್ರಿಗೆ ಆಸೆ ಆಗ್ತದೆ, ಹಂಬಲ ಆಗ್ತದೆ. ಹಂಬಲ ಅಂದ್ರೆ ಆಸೆ. ಮುಂಚಿತವಾಗಿ ಜೈಪುರದಲ್ಲಿ ಲೇಖಕರ ಮಿತ್ರರಾಗಿರ್ತಕ್ಕಂಥ ರೈಗಳಿದ್ರು. ಆ ರೈಗಳಿಗೆ ಹೇಳ್ತಾರೆ, ನಮಗೆ ಜಾನಪದ ನೃತ್ಯವನ್ನು ನೋಡಬೇಕಂತ ಆಸೆ ಆಗಿದೆ. ಯಾಕಂದ್ರೆ ಜೈಪುರದ ಜಾನಪದ ನೃತ್ಯ ನೋಡಬೇಕಂತ ಆಸೆಯಾಗಿತ್ತು. ತಮ್ಮ ಗೆಳೆಯರಿಗೆ ತಿಳಿಸಿದಾಗ ಗೆಳೆಯರಾದ ರೈಗಳಿಗೆ ಅಲ್ಲೊಬ್ಬರು ಜೈಪುರದಲ್ಲಿ ಗೆಳೆಯರಿದ್ದರು. ಅವರ ಮೈಸೂರಿನವರು ಚೀಫ್ ಇಂಜಿನಿಯರ್ ಗೋಪಿನಾಥ್ ರಾಯರು. ಜೈಪುರದೊಳಗ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ರೈಗಳ ಗೆಳೆಯರು ಬರ್ಕೊಳ್ಳಿ, ರೈಗಳ ಮಿತ್ರರು. ಚೀಫ್ ಇಂಜಿನಿಯರ್ ಗೋಪಿನಾಥ್ ರಾಯರು ಇವರು ಮೈಸೂರಿನವರು. ರೈಗಳ ಗೆಳೆಯರು ಚೀಫ್ ಇಂಜಿನಿಯರ್ ಗೋಪಿನಾಥ್ ರಾಯರ ಮಿತ್ರರು ಇವರು ಮೈಸೂರಿನವರು. ಈಗ ರೈಗಳು ತಮ್ಮ ಗೆಳೆಯರಾಗಿರ್ತಕ್ಕಂಥ ಆ ಜೈಪುರದಲ್ಲಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಕ್ಕಂಥ ಗೋಪಿನಾಥ್ ರಾಯರಿಗೆ ಹೇಳ್ತಾರು, ಅವರು ಮೂಲತಃ ಮೈಸೂರಿನವರು. ಹೀಗಾಗಿ ಗೋಪಿನಾಥ್ ರಾಯರು ಜಯಪುರದ ಜಾನಪದ ನೃತ್ಯದ ವ್ಯವಸ್ಥೆಯನ್ನು ಮಾಡಿಸ್ತಾರೆ ಶಿವರಾಮ ಕಾರಂತರಿಗಾಗಿ. ಗೋಪಿನಾಥ್ ರಾಯರು ಜೈಪುರದಲ್ಲಿ ಸದ್ಯ ಉದ್ಯೋಗವನ್ನು ಮಾಡಿಕೊಂಡು ಚೀಫ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡಿಕೊಂಡ ಜೈಪುರದಲ್ಲಿ ಒಂದು ಸ್ವಂತ ಮನೆಯನ್ನು ಕೂಡ ಕಟ್ಟಿಕೊಂಡು ಅಲ್ಲಿ ವಾಸ ಮಾಡಲಿಕ್ಕೆ ಅವರು ಸುಂದರವಾದ ಬಂಗಲೆ, ದೊಡ್ಡ ಒಂದು ಬಂಗಲೆ ಕಟ್ಟಿಸಿದ್ರು.
ಆ ಬಂಗಲೆ ಎದುರಿಗೆ ಹಚ್ಚ ಹಸುರಿನಿಂದ ಅಂದ್ರೆ ಬಂಗಲೆ ಎದುರಿನ ಮುಂಭಾಗದಲ್ಲಿ ಸ್ವಲ್ಪ ಉದ್ಯಾನವನ ಗಾರ್ಡನ್ ಮಾಡಿಕೊಂಡಿದ್ರು. ಅವರು ಒಂದು ಸ್ವಲ್ಪ ಜಾಗದೊಳಗೆ ಗಾರ್ಡನ್ ಮಾಡಿಕೊಂಡಿದ್ರು. ಅಲ್ಲೇ ಗಾರ್ಡನ್ ಒಳಗೆ ನೃತ್ಯ ಕಾರ್ಯಕ್ರಮ ಜರುಗುತ್ತದೆ. ನೃತ್ಯ ಅಂದ್ರೆ ಡಾನ್ಸ್ ಅಂತ ಏನು ಹೇಳ್ತಿರಲ್ಲ, ಕುಣಿತದ ಕಾರ್ಯಕ್ರಮ ಜರುಗುತ್ತದೆ. ಜೈಪುರದೊಳಗ ಸಾಮಾನ್ಯ ಜನರ ನೃತ್ಯ ಅಂತದೆ, ಯಾರು ಬೇಕಾದರೂ ಮಾಡುವಂಥ ನೃತ್ಯ ಅದು ಜೈಪುರದ ನೃತ್ಯ. ಇಬ್ಬರು ಯವನಸ್ಥರು ಅಂದ್ರೆ ಇಬ್ಬರು ಗಂಡಸರ, ಆ ಇಬ್ಬರು ಯವನಸ್ಥ ಹುಡುಗರು ಸ್ತ್ರೀಯರ ಉಡುಗೆಗಳನ್ನು ತೊಟ್ಟಿದ್ರು, ಹೆಣ್ಣು ಮಕ್ಕಳ ಉಡುಪನ್ನು ಧರಿಸಿದ್ರು. ಉಡುವುದರ ಭಾವವೇ ಉಡುಗೆ, ಕೃದಂತ ಭಾವನ ಬರ್ಕೊಳ್ಳು. ಉಡುವುದರ ಭಾವವೇ ಉಡುಗೆ, ತೊಡುವುದರ ಭಾವವೇ ತೊಡುಗೆ, ಉಡುಗೆ ತೊಡುಗೆ. ನೋಡ್ರಿ, ಉಡುವುದರ ಭಾವವೇ ಉಡುಗೆ, ತೊಡುವುದರ ಭಾವವೇ ತೊಡುಗೆ. ಕೇಳಿಸ್ತದ? ಇಲ್ಲಿ ಹೋಗುತ್ತಂತ ಕೆಲಸ ಹಂಗಿಲ್ಲ, ಕೇಳಿಸ್ತದ ನಿಮ್ಗೆ? ಉಡುವುದರ ಭಾವವೇ ಉಡುಗೆ, ತೊಡುವುದರ ಭಾವವೇ ತೊಡುಗೆ. ಇವೆರಡೂ ಕೃದಂತ ಭಾವನಾಮ. ಮತ್ತು ಉಡುಗೆ ತೊಡುಗೆ ಎರಡು ಕೂಡಿಸ್ರಿ, ಅದು ಜೋಡುಗುಡಿ ಆಗ್ತದೆ. ಉಡುಗೆ ತೊಡುಗೆ ಜೋಡುಗುಡಿ ಆಗ್ತದೆ. ಇಬ್ಬರು ಯವನಸ್ಥರು ಸ್ತ್ರೀಯರ ಉಡುಗೆಯನ್ನು ತೊಟ್ಟುಕೊಂಡು ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೆಂಗೆ ಕುಣಿತಾರೆ ಅಂದ್ರೆ ಮಾರವಾಡಿ ಸ್ತ್ರೀಯರಂತೆ. ಮಾರವಾಡಿ ಅಂದ್ರೆ ಇವರ ಜೈಪುರದವರಲ್ಲಿ. ಇಲ್ಲಿ ಚಾಲನೆ ಮಾಡ್ತಾರಲ್ಲ ಮೊದಲೊಳಗೆ, ಇಲ್ಲ ಗುಜ್ಜರ್ ಅಂತ ಹೇಳ್ತೀವಲ್ಲ ನಾವು, ಮಾರವಾಡಿ ಅಂದ್ರೆ ಗುಜ್ಜರ್. ಗುಜ್ಜರ ಸ್ತ್ರೀಯರಂತೆ ಅಂದ್ರೆ ಪೂರ್ಣ ಮುಖದ ಯಾರಿಗೂ ಕಾಣಿಸಂಗಿಲ್ಲ. ಗುಜ್ಜರ ಕುಣಿತ ಹೆಂಗಿರ್ತದಂದ್ರೆ, ಗೂರ್ಜರರು ಪ್ರತಿಹಾರರು ಅಂತ ಇತಿಹಾಸಗಳು ಬರ್ತಾರೆ, ಅವ್ರಿಗೆ ನಾವು ಗುಜ್ಜರು ಅಂತ ಕರೀತೀವಿ ನಾವು. ಅವರು ಹೆಣ್ಮಕ್ಳು ಹೆಂಗೆ ಕುಣಿತಾರಂದ್ರೆ ಪೂರ್ಣ ತಲೆಯನ್ನು ಮುಚ್ಕೋತಾರೆ, ಮುಖ ಮುಚ್ಕೊಂಡು ತಲೆ ಕೆಳಗೆ ಮಾಡಿ ಕುಣಿತಾರ. ಹಂಗೆ ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಸಂಪೂರ್ಣ ತಲೆ ತುಂಬ ಸೆರಗನ್ನು ಧರಿಸಿಕೊಂಡು ಮುಖ ಕಾಣಿಸ್ಲಾರ್ದಂಗೆ, ಮುಖ ತೋರಿಸಂಗಿಲ್ರಿ, ಮುಖ ತೋರಿಸ್ಲಾರ್ದ ಕುಣಿಯ ತೊಡಗುತ್ತಾರ. ಮುಖ ಇದರ ತದ್ಭವ ರೂಪವೇ ಮೊಗ. ಮುಖ ಮೊಗ. ಅಲ್ಲಿ ಹಿಮ್ಮೇಳಕ್ಕೆ ಅಂದ್ರೆ ಅವ್ರು ಏನು ಮುಂದೆ ಕುಣಿತಿದ್ರು, ಹಿಂದ ಅವರ ಕುಣಿತಕ್ಕೆ ತಕ್ಕಂತೆ ಡೋಲು ತಮಟೆಗಳನ್ನು ಬಡಿತಾ ಇದ್ರಂತ. ಡೋಲುಗಳನ್ನು ಡೋಲಕ್ ಅಂತ ಕರಿತೀವಿ ನಾವು. ಡೋಲಕನ್ನು ಮತ್ತು ತಮಟೆಗಳನ್ನು ದೊಡ್ಡ ತಾಳ ಇರ್ತಾವ, ಆ ತಾಳಗಳನ್ನು ಅವರು ಬಡಿತಿದ್ರು. ಹಿಮ್ಮೇಳ ಇದು ಯಾವ ಸಮಾಸ? ಹಿಮ್ಮೇಳ ಯಾವ ಸಮಾಸ? ಸಮಾಸ ಯಾವ್ದ? ಮೇಳದ ಅದಕ್ಕೆ ಹಿಂದೆ ಹಿಮ್ಮೇಳ ಅಂಶಿ ಸಮಾಸ. ಮೇಳದ ಅದಕ್ಕೆ ಹಿಂದೆ ಹಿಮ್ಮೇಳ ಅಂಶಿ ಸಮಾಸ. ಏನಾಯ್ತು? ಕೇಳಿಸ್ತದಿಲ್ಲೋ? ಟ್ರಕ್ ಆಗತೈತಿ, ಸ್ವಲ್ಪ ವಾಪಸ್ ಚಾಲು ಮಾಡ್ತಾರೆ. ಏನು ಕೇಳೋದು? ಹಂಗೆ ಕೇಳೋದು ರೂಪಾಯಿ. ಈಗ ಕೇಳಿಸ್ತದ? ಟ್ರಕ್ ಯಾಕೆ ಆಗತ್ತೆ ಅವರು? ಮೇಳನಾದಿಕ್ ಹಿಂದೆ ನಿಮಗಾದ ವಿಡಿಯೋ ಬಿಟ್ಟಿದ್ದೋಳು ಏನು ಕರೆಕ್ಟ್ ಆದ್ರೂ ಮತ್ತೆ ವಿಡಿಯೋ ಇರ್ತದೆ. ಮೇಳನಾದಿಕ್ ಹಿಂದೆ ಹಿಮ್ಮೇಳ ಅಂಶಿ ಸಮಾಸ. ಇಲ್ಲೇ ಹಿಮ್ಮೇಳಕ್ಕೆ ಡೋಲು ತಮಟೆಗಳನ್ನು ಬಡಿತಿದ್ರು. ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ಲಾಸ್ಯ ವೇಷಿದ್ರು. ಹಿಂದೆ ಹಿಮ್ಮೇಳ ಇರ್ತಿತ್ತು, ಮುಂದ ಈ ಹೆಣ್ಣು ಮಕ್ಕಳು ಹುಡುಗಿಯನ್ನು ತೊಟ್ಟಿರ್ತಕ್ಕಂಥ ಇಬ್ಬರು ಯವನಸ್ಥ ಹುಡುಗರು ಕುಣಿತಾ ಇದ್ರಂತ. ಮುಂಭಾಗ ಭಾಗದ ಅದಕ್ಕೆ ಮುಂದೆ ಮುಂಭಾಗ ಅಂಶಿ ಸಮಾಸ. ಏನಾಯ್ತು? ಏನಾಯ್ತು?
ಸುಳಿಯೋಷ್ಟಕ್ಕೆ ಆಗುತ್ತದೆ. ನಮ್ದು ಒಂದು ಇದನ್ನೇ ಅಂತ ಪ್ರಾರಂಭ ಮಾಡ್ತಾರೆ ನೋಡಿ. ಈಗ ನೋಡು, ನೋಡ್ರಿ ಈಗ ಕೇಳಿಸ್ತದ. ಭಾಗದ ಅದಕ್ಕೆ ಮುಂದೆ ಮುಂಭಾಗ ಅಂಶಿ ಸಮಾಸ. ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ಲಾಸ್ಯ ವೇಷಗಿದ್ರು ಅಂದ್ರೆ ನೃತ್ಯ ಮಾಡಲಿಕ್ಕೆ. ಅವರ ಕಾಲಿನ ನಡಿಗೆ ಒಳಗ ಕೈಗಳ ಚಲನೆಯಲ್ಲಿ ಜಾಂಬಿ ಚಲುವುಗಳೆರಡಿದ್ದು ಅಂತ. ಕೆಲಸೊಂದು ನಡೆಯುವುದರ ರೂಪವೇ ನಡಿಗೆ. ಇದೆಲ್ಲ ಕ್ಲಿಯರ್. ಕೇಳಿಸ್ತದ? ಕೇಳಿಸ್ತದಿಲ್ಲ? ನಡೆಯುವುದರ ಭಾವವೇ ನಡಿಗೆ. ಅವ್ರು ಕೇಳಿಸ್ತದಿಲ್ಲ? ಕೇಳಿಸ್ತದಿಲ್ಲ? ನಡೆಯುವುದರ ಭಾವವೇ ನಡಿಗೆ. ಅವ್ರ ನಡಿಗೆ ಒಳಗ, ಕಾಲಿನ ನಡಿಗೆ ಒಳಗ, ಕೈಗಳ ಚಲನೆ ಒಳಗ ಜಾನ್ಮೆ ಚಲುವುಗಳಿದ್ದು ಅಂತ. ಜಾನನ ಭಾವವೇ ಜಾನ್ಮೆ ಕೃದಂತ. ಜಾನನ ಭಾವವೇ ಜಾನ್ಮೆ ತದ್ದಿತಾಂತ ಭಾವನಾ. ಇದು ಕೆಲಸದಿಲ್ಲ? ಪ್ರಾಬ್ಲಮ್ ಆಗತ್ತೆ ನಿಮ್ಗೆ. ಜಾನನ ಭಾವವೇ ಜಾನ್ಮೆ, ಇದು ತದ್ದಿತಾಂತ ಭಾವನಾ. ಅವರ ಜೊತೆಗೆ ಇದ್ರದ್ದು ಜೊತೆ ಮೂರ್ನಾಲ್ಕು ಹುಡುಗರು ನಿತ್ಯದ ಹುಡುಗಿ ಒಳಗಿದ್ರಂತೆ. ನಿತ್ಯ ಇದರ ತದ್ಭವರೂಪವೇ ನಿಚ್ಚ. ಆ ನೋಟವನ್ನು ನೋಡೋದಕ್ಕೆ ಪುರವಣಿಗರು ಬಂದು ಕಲಿತರಂತಲ್ಲ. ಆ ದೃಶ್ಯ ನೋಡುವುದರ ಭಾವವೇ ನೋಟ ಕೃದಂತ ಭಾವನಾಮ. ಆ ನೋಟವನ್ನು, ಆ ದೃಶ್ಯವನ್ನು ನೋಡಲಿಕ್ಕೆ ಅಲ್ಲಿ ಪುರವಣಿಗರು ಬಂದು ಕೂಡ್ತಾರೆ. ನಮಗಾಗಿ ಒಂದೇ ದಿನದ ಏರ್ಪಾಟಿನಿಂದ ಕೇವಲ ಒಂದು ದಿನದ ಆ ಜಾನಪದ ನೃತ್ಯವನ್ನ ಮಿತ್ರರಾಗಿರ್ತಕ್ಕಂಥ ಇಲ್ಲಿ ಚೀಫ್ ಇಂಜಿನಿಯರ್ ಗೋಪಿನಾಥ ರಾಯರ ಮನೆಯೊಳಗೆ, ಅವರ ಬಂಗ್ಲೆ ಒಳಗೆ ಏರ್ಪಾಟು ಮಾಡಲಾಗಿತ್ತು. ಅದನ್ನು ಮುಗಿಸಿಕೊಂಡು ಶಿವರಾಮ ಕಾರಂತರು ತಮ್ಮ ಮಿತ್ರರಾಗಿರ್ತಕ್ಕಂಥ ರೈಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಕೃತಜ್ಞತೆ ಅಂದರೆ ಉಪಕಾರ ಸ್ಮರಣೆಯನ್ನು ಮಾಡಿ ಕೆಲಸ ಆದ್ಮೇಲೆ ತಮಗೆಲ್ಲ ಕೆಲಸ ಮುಗೀತದ. ಗೋಪಿನಾಥ ರಾಯರು ಆತಿಥ್ಯ ಅಂದರೆ ಅವರಿಗೆ ಭೋಜನದ ವ್ಯವಸ್ಥೆ ಮಾಡಿದ್ರು. ಅವರ ಆತಿಥ್ಯವನ್ನು ಸ್ವೀಕರಿಸಿ ಮನೆಗೆ ಬರುತ್ತಾರೆ. ಮುಂದೆ ಅವಸರವಾಗಿ ಊಟ ಮಾಡ್ತಾರೆ. ಅವಸರದಿಂದ ಓಡ್ತಾ ರೈಲ್ವೆ ಸ್ಟೇಷನ್ ಓಡ್ತಾ ಹಂಗೆ ಧಾವಿಸಿ ರೈಲ್ವೆ ನಿಲ್ದಾಣಕ್ಕೆ ಬರೋದ್ರೊಳಗಾಗಿ ದೆಹಲಿಗೆ ಹೋಗಲಿಕ್ಕೆ, ಜೈಪುರದಿಂದ ದೆಹಲಿಗೆ ಬರಲಿಕ್ಕೆ ರೈಲು ಬಂಡಿ ತಯಾರಾಗಿ ನಿಂತಿತ್ತು. ಮಿತ್ರ ರೈಗಳ ಸತ್ಕಾರವನ್ನು ಸ್ವೀಕರಿಸಿ, ಅಂದ್ರೆ ಮಿತ್ರ ರೈಗಳು ಯಾಕಂದ್ರೆ ಈ ಹಿಂದೆ ಅವರು ತಮ್ಮ ಮನೆಯೊಳಗೂ ವ್ಯವಸ್ಥೆ ಮಾಡ್ಯಾರ, ಗೆಳೆಯರ ಮನೆಯೊಳಗೂ ವ್ಯವಸ್ಥೆ ಮಾಡಿಕೊಟ್ರು. ಅವರ ಒಂದು ಸತ್ಕಾರಕ್ಕೆ ವಂದನೆ ಅಂದರೆ ನಮಸ್ಕಾರ ಸಲ್ಲಿಸಿ ರೈಲು ಬಂಡಿಯನ್ನೇರಿ ಮೇಲ ಅಂತಸ್ತು ಅಂದ್ರೆ ಲಗೇಜ್ ಇರ್ತೀವಲ್ಲ, ಅಲ್ಲಿ ಮೇಲ ಅಂತಸ್ತಿನೊಳಗೆ ಹಾಸಿಗೆ ನಾಸಿ ಮಲ್ಕೋತಾರೆ. ಇವರಿಗೆ ಎಚ್ಚರ ಆಗೋದ್ರೊಳಗೆ, ಬೆಳಗಾಗೋದ್ರೊಳಗೆ ದೆಹಲಿ ತಲುಪಿತ್ತಂತ ರೈಲು. ಅವಾಗನೇ ಎಚ್ಚರ ಆಗಿತ್ತು. ಇಲ್ಲಿಗೆ ಈ ಪಾಠ ಮುಕ್ತಾಯ ಆಗ್ತದೆ. ಬೆಳಗಿನ ತಾಣ ಜೈಪುರ, ಬೆಳಗಿನ ತಾಣ ಜೈಪುರ, ಈ ಪಾಠ ಮುಕ್ತಾಯ ಆಗ್ತದೆ. ಕೇಳಿಸ್ತದ ಇಲ್ಲೋ?
ಕೇಳಿಸ್ತಾನೆಯಪ್ಪ? ಕೇಳಿಸ್ತಾನಿಲ್ಲ? ಕೇಳಿಸ್ತಾನಿಲ್ಲ? ಹಾ, ಹಾ, ಹೆಂಗ ಏನಾಯ್ತ? ಕೇಳಾಕತ್ತೈತಿ? ಹಂಗಾರೆ ಒಂದು ವಾಕ್ಯದಾಗ ಉತ್ತರ ಕೊಡ್ರಿ. ರೈಗಳ ಮನೆ ಎಂತ ಪ್ರದೇಶದಲ್ಲಿತ್ತು? ರೈಗಳ ಮನೆ ಎಂತ ಪ್ರದೇಶದಲ್ಲಿತ್ತು? ಮರಳುಗಾಡಿನ ಪ್ರದೇಶದೊಳಗಿತ್ತು. ಲೇಖಕರಿಗೆ ಜೈಪುರದ ಮನೆಗಳ ಮೇಲೆ ಮೋಹ ಯಾಕಾಯಿತು? ಲೇಖಕರಿಗೆ ಜೈಪುರದ ಮನೆಗಳ ಮೇಲೆ ಮೋಹ ಬೇಕೆ? ಯಾಕೆ ಮೋಹ ಆಯ್ತು ಅವ್ರಿಗೆ? ಯಾಕಂದ್ರೆ ಮುಖ್ಯ ಬೀದಿಗಳು ಅವ್ರ ಮೇಲೆ ತುಂಬಾ ಪರಿಣಾಮ ಬೀರ್ತಾವ. ಹಾ, ಕೇಳಿಸ್ತಾ ಇಲ್ಲ? ಏನು ಪ್ರಾಬ್ಲಮ್ ಆಗಕ್ಕೆ ನೋಡ್ರಿ, ನಿಮ್ಗೆ ಕೇಳಿಸ್ತದಿಲ್ಲ? ಕೇಳಿಸ್ತದಿಲ್ಲ? ಹಾ, ಕೇಳಿಸ್ತದ? ಕೇಳಿಸ್ತೈತಿ? ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ? ಕೆಂಪು, ಕಿತ್ತಳೆ, ಹಳದಿ ಹಳದಿ ಬಣ್ಣ ಅಂದ್ರೆ ಅವ್ರಿಗೆ ಪಂಚಪ್ರಾಣ ಆಗಿತ್ತು. ಜೈಪುರದ ಪೂರ್ವದ ರಾಜಧಾನಿ ಅಂಬೇರಾಗಿತ್ತು. ಲೇಖಕರಿದ್ದ ಹಂಬಲ ಏನು? ಅವ್ರಿಗೊಂದು ಹಂಬಲ ಇತ್ತಲ್ಲ, ಜೈಪುರದ ಜಾನಪದ ನೃತ್ಯಗಳನ್ನು ನೋಡ್ಬೇಕಂತ ಹಂಬಲ ಇತ್ತು. ಹಾ, ಇಲ್ಲೇ ಬಿಟ್ಟ ಸ್ಥಳಕ್ಕೆ ಬರಿ. ಜಯಪುರ ಬಣ್ಣಗಾರರ ಅವರು ಚಿತ್ರಕಲೆಗಳು ಮಾಡಿದ ಗ್ಯಾಸ್ ನೀರಕಾರಗಳು ಹಾ, ರಾಜರ ಅಂತಃಪುರದ ಕೆಲವು ಭಾಗಗಳಲ್ಲಿ ಯಾವ ಮಂಟಪದವು? ಹಾ, ಚಂದ್ರ ಸೆಲೆಯಿಂದ ಬಂದು ಮಾಡಿರ್ತಕ್ಕಂಥ ಹಿಮ್ಮೇಳಕ್ಕೆ ಡ್ಯಾಶ್ ತಮಟೆಗಳಿದ್ದವು. ಹಾ, ಮಿತ್ರ ರೈಗಳ ಡ್ಯಾಶ್ ಸ್ಪಂದನೆ ಸಲ್ಲಿಸಿದೆವು ಸತ್ಕಾರಕ್ಕೆ. ಒಂದಿಸ್ ಬರೀ ಅಂಬೆ ಹಾ, ಪೂರ್ವದ ರಾಜಧಾನಿ. ಲಕ್ಷೋಪಲಕ್ಷ ಬಣ್ಣ ಬಣ್ಣ ಜಂತ್ರ ಮಂತ್ರ ಶೃಂಗಾರ ತತ್ಸಮ ಪದ. ನೋಡ್ರಿ, ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ನೀವು ಬರಿಬೇಕ. ನಾನು ಬಿಟ್ಟಿರ್ತೇನೆ. ನಿನ್ನೆ ನೀವು ಕೆಲವೊಂದು ಒಂದು ಸ್ವಲ್ಪ ಹೋಮ್ವರ್ಕ್ ಕೊಟ್ಟಿನ ಈ ಪಾಠದ ಮೇಲೆ ಜೈಪುರದ ವೈಭವ ಮತ್ತು ಅಂಬೇಡ್ಕರ್ ಬಗ್ಗೆ ಬರೆದಂತೆ ಕೊಟ್ಟನು. ಈ ಪ್ರಶ್ನೋತ್ತರಗಳನ್ನೆಲ್ಲ ಬರಿಬೇಕ. ಇನ್ನು ಮುಂದೆ ನಾವು 3ನೇ ಪಾಠಕ್ಕೆ ಹೋಗೋಣ. 3ನೇ ಪಾಠ ಧರ್ಮ ಸಮದೃಷ್ಟಿ. 3ನೇ ಪಾಠ ಧರ್ಮ ಸಮದೃಷ್ಟಿ. ಬರ್ಕೋಡ್ ಎಲ್ಲ ಧರ್ಮಗಳನ್ನು ಸಮದೃಷ್ಟಿ ಭಾವದಿಂದ ಕಾಣುವುದಕ್ಕೆ ಧರ್ಮ ಸಮದೃಷ್ಟಿ ಎನ್ನುತ್ತಾರೆ.
ಎಲ್ಲ ಧರ್ಮಗಳನ್ನು ಸಮದೃಷ್ಟಿ ಭಾವದಿಂದ ಕಾಣುವುದಕ್ಕೆ, ಎಲ್ಲ ಧರ್ಮಗಳನ್ನು ಸಮದೃಷ್ಟಿಯಿಂದ ನೋಡುವುದಕ್ಕೆ, ಎಲ್ಲ ಧರ್ಮಗಳನ್ನು ಸಮದೃಷ್ಟಿಯಿಂದ ನೋಡುವುದಕ್ಕೆ ಧರ್ಮ ಸಮದೃಷ್ಟಿ ಎನ್ನುತ್ತಾರೆ. ಎಲ್ಲ ಧರ್ಮಗಳನ್ನು ಸಮದೃಷ್ಟಿಯಿಂದ ನೋಡುವುದಕ್ಕೆ ಧರ್ಮ ಸಮದೃಷ್ಟಿ ಎನ್ನುತ್ತಾರೆ. ಧರ್ಮ ಇದರ ತದ್ಭವ ಧರ್ಮ 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 ದೃಷ್ಟಿ ಇದರ ತದ್ಭವ ದಿಟ್ಟಿ. ಬರೀಬೇಕು ಒಂದು ಸ್ವಲ್ಪ ಬರೀ ಪಾಠ ನೀವು ಅರ್ಥ ಆಗಿಲ್ಲ ಪಾಠ ಬರೀಲಿಕ್ಕೆ ಕೇಳಿಸ್ತದ? ಹಾ ಬರ್ತವೆ. ಶಾಸನ ಎಂದರೆ ಇದೊಂದು ಶಾಸನ ಇದೆ. ಧರ್ಮ ಸಮದೃಷ್ಟಿ ಇದೊಂದು ಶಾಸನವಾಗಿದೆ. ಧರ್ಮ ಸಮದೃಷ್ಟಿ ಇದೊಂದು ಶಾಸನವಾಗಿದೆ. ಶಾಸನ ಶಾಸನ ಎಂದರೆ ಅಪ್ಪಣೆ ಮಾಡು ಅಥವಾ ಘೋಷಣೆ ಹೊರಡಿಸು ಎಂದರ್ಥ. ಶಾಸನ ಎಂದರೆ ಅಪ್ಪಣೆ ಮಾಡು ಅಥವಾ ಘೋಷಣೆ ಹೊರಡಿಸು ಎಂದರ್ಥ. ಶಾಸನ ಎಂದರೆ ಅಪ್ಪಣೆ ಮಾಡು ಅಥವಾ ಘೋಷಣೆ ಹೊರಡಿಸು ಎಂದರ್ಥ. ಶಾಸನಗಳನ್ನು ಭಾರತೀಯ ಇತಿಹಾಸದ ಜೀವನಾಡಿ ಎನ್ನುತ್ತಾರೆ. ಶಾಸನಗಳನ್ನು ಭಾರತೀಯ ಇತಿಹಾಸದ ಜೀವನಾಡಿ ಎನ್ನುತ್ತಾರೆ. ಬರ್ಕೊಳಕತ್ತೀರಿ? ಹಾ ಕೇಳಿಸ್ತದ? ಹಾ ಶಾಸನ ಎಂದರೆ ಅಪ್ಪಣೆ ಮಾಡು ಘೋಷಣೆ ಹೊರಡಿಸು ಎಂದರ್ಥ. ಶಾಸನಗಳನ್ನು ಭಾರತೀಯ ಇತಿಹಾಸದ ಶಾಸನಗಳನ್ನು ಭಾರತೀಯ ಇತಿಹಾಸದ ಜೀವನಾಡಿ ಎನ್ನುತ್ತಾರೆ. ಶಾಸನಗಳನ್ನು ಭಾರತೀಯ ಇತಿಹಾಸದ ಜೀವನಾಡಿ ಎನ್ನುತ್ತಾರೆ. ಕೆಳಗಿಂದ ಬರೀ ಸ್ಟಾರ್ ಹಾಕಿ ಬರೀ. ಕ್ರಿಸ್ತಿ ಶಕ 1368ರಲ್ಲಿ ಕ್ರಿಸ್ತಿ ಶಕ 1368ರಲ್ಲಿ ಕ್ರಿಸ್ತಿ ಶಕ 1368ರಲ್ಲಿ ವಿಜಯನಗರದ ಕ್ರಿಸ್ತಿ ಶಕ 1368ರಲ್ಲಿ ವಿಜಯನಗರದ ಸಂಗಮ ವಂಶದ ದೊರೆಯಾದ ಏನಾಯ್ತು ಕೇಳಿಸೋದು? ಏನು ಕ್ಲಿಯರ್ ಆಗ್ತಲ್ಲ ಅಂತಪ್ಪ ನಿಮಗ? ಕ್ರಿಸ್ತಿ ಶಕ 1368ರಲ್ಲಿ ವಿಜಯನಗರದ ಅರಸನಾದ ವೀರಭುಕ್ಕರಾಯನು ನೆಟ್ಟ ಶಾಸನ ಇದಾಗಿದೆ. ವೀರಭುಕ್ಕರಾಯನು ನೆಟ್ಟ ಶಾಸನ ಇದಾಗಿದೆ. ಅಥವಾ ವೀರಭುಕ್ಕರಾಯನಿಗೆ ಸಂಬಂಧಿಸಿದ ಶಾಸನ ಇದಾಗಿದೆ. ವೀರಭುಕ್ಕರಾಯನಿಗೆ ಸಂಬಂಧಿಸಿದ ಶಾಸನ ಇದಾಗಿದೆ.
ಈ ಶಾಸನವು ವೀರಬುಕ್ಕರಾಯನ ಉದಾತ್ತತೆ, ಈ ಶಾಸನವು ವೀರಬುಕ್ಕರಾಯನ ಉದಾತ್ತತೆ ಮತ್ತು ಧರ್ಮ ಸಮನ್ವಯ ದೃಷ್ಟಿಯನ್ನು ಬಿಂಬಿಸುತ್ತದೆ. ಉದಾತ್ತತೆ ಮತ್ತು ಧರ್ಮ ಸಮನ್ವಯ ದೃಷ್ಟಿಯನ್ನು ಬಿಂಬಿಸುತ್ತದೆ. ಧರ್ಮ ಸಮನ್ವಯ ದೃಷ್ಟಿಯನ್ನು ಬಿಂಬಿಸುತ್ತದೆ. ಈ ಶಾಸನವು ಮತೀಯ ಸಾಮರಸ್ಯಕ್ಕೆ ಐತಿಹಾಸಿಕ ಹಿನ್ನೆಲೆಯನ್ನು ಒದಗಿಸಿದೆ. ಈ ಶಾಸನವು ಮತೀಯ ಸಾಮರಸ್ಯಕ್ಕೆ ಐತಿಹಾಸಿಕ ಹಿನ್ನೆಲೆಯನ್ನು ಒದಗಿಸಿದೆ. ಈ ಶಾಸನದಿಂದ ನಮಗೆ ಅಂದಿನ ಕಾಲದ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಬಹುದು. ಈ ಶಾಸನದಿಂದ ನಮಗೆ ಅಂದಿನ ಕಾಲದ ಸಾಹಿತ್ಯ ಮತ್ತು ಸಂಸ್ಕೃತಿಯ ಪರಿಚಯವಾಗುತ್ತದೆ. ಈ ಶಾಸನದಿಂದ ನಮಗೆ ಅಂದಿನ ಕಾಲದ ಸಾಹಿತ್ಯ ಮತ್ತು ಸಂಸ್ಕೃತಿಯ ಪರಿಚಯವಾಗುತ್ತದೆ. ಬರ್ಬೇಕಾಗಿದ್ದೀರಿ? ಕೇಳಿಸ್ತದ? ನೋಡ್ರಿ, ಧರ್ಮ ಸಮದೃಷ್ಟಿ ಇದೊಂದು ಮತೀಯ ಸಾಮರಸ್ಯಕ್ಕೆ ಐತಿಹಾಸಿಕ ಹಿನ್ನೆಲೆಯನ್ನು ಒದಗಿಸಿರ್ತಕ್ಕಂಥ ಶಾಸನ. ಇದು ಶಾಸನಗಳನ್ನ ಭಾರತೀಯ ಇತಿಹಾಸದ ಜೀವನಾಡಿ ಅಂತ ಕರೀತಾರೆ. ಶಾಸನ ಅಂದ್ರೆ ಅಪ್ಪಣೆ ಮಾಡು, ಆಜ್ಞೆ ಮಾಡು, ಘೋಷಣೆ ಹೊರಡಿಸು ಅಂತ ಅರ್ಥ. ಕ್ರಿಸ್ತೀಶಕ 1168 ಅಂದು ವಿಜಯನಗರ ಸಾಮ್ರಾಜ್ಯವನ್ನ ಕ್ರಿಸ್ತೀಶಕ 1136 ತುಂಗಭದ್ರಾ ನದಿಯ ದಡದಲ್ಲಿ ಶೃಂಗೇರಿಯ ಧರ್ಮಗುರುಗಳಾದಂಥ ವಿದ್ಯಾನಂದರ ಆಶೀರ್ವಾದದ ಮೇರೆಗೆ ಹರಿಹರ ಮತ್ತು ಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಸಂಗಮ ವಂಶದ ಮೂಲ ದೊರೆಯೇ ಬುಕ್ಕರಾಯ. ಈ ಬುಕ್ಕರಾಯನಿಗೆ ಸಂಬಂಧಿಸಿದ ಶಾಸನ ಇದಾಗಿದೆ. ಅಂದಿನ ಒಂದು ವೀರ ಬುಕ್ಕರಾಯ ಅವ ಹೆಂಗೆ ಉದಾತ್ತ ಆತನ ಮನೋಧೋರಣೆ ಇತ್ತು, ಧರ್ಮ ಸಮನ್ವಯ ದೃಷ್ಟಿಕೋನ ಹೆಂಗಿತ್ತು ಒಂದು ಅನ್ನೋದನ್ನು ಈ ಶಾಸನ ನಮಗೆ ತಿಳಿಸ್ತದ. ಹಾಗಾದ್ರೆ ಪ್ರಸ್ತುತ ಧರ್ಮ ಸಮದೃಷ್ಟಿ ಅಂತಕ್ಕಂಥ ಈ ಶಾಸನವನ್ನ BM ಶ್ರೀ ಅವರು ಸಂಪಾದಿಸಿ ಕನ್ನಡ ಬಾವುಟ ಅಂತ ಕೃತಿ ಬರೆದಾರ. BM ಶ್ರೀ ಅವರು ಸಂಪಾದನೆ ಮಾಡಿ ಹಲವು ಕಡೆಗಳಿಂದ ಇಂಥವೆಲ್ಲವನ್ನು ಸಂಪಾದನೆ ಮಾಡಿ ಕನ್ನಡ ಬಾವುಟ ಅಂತ ಅದಕ್ಕೆ ಹೆಸರು ಕೊಟ್ಟಾರೆ. BM ಶ್ರೀ ಅವರು ಸಂಪಾದಿಸಿದ ಕನ್ನಡ ಬಾವುಟ ಕೃತಿಯಿಂದ ಈ ಪಾಠವನ್ನು ಆಯ್ದುಕೊಳ್ಳಲಾಗಿದೆ. ಇಷ್ಟ ಇದು ಕವಿ ಪರಿಚಯ ಏನು ಬರೋದಿಲ್ಲ. ಯಾಕಂದ್ರೆ ಶಾಸನದ ಮಹತ್ವ ಇದ್ದಿಲ್ಲ. ಈ ಒಂದು ಪ್ರಸ್ತುತ ಶಾಸನದಲ್ಲಿ ಮತೀಯ ಸಾಮರಸ್ಯಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಒದಗಿಸಿರ್ತಕ್ಕಂಥ ಶಾಸನ ಇದು. ಶ್ರೀಕೃಷ್ಣ ದೇವರಾಯನ ಕಾಲದೊಳಗಿತ್ತು. ಈತನ ನಂತರ ಸಾಳುವ ವಂಶದಲ್ಲಿ ಈತನ ನಂತರ ಎರಡನೇ ಪ್ರೌಢ ದೇವರಾಯ ಅಂತ ಬರ್ತಾನೆ.
ಆ ಎರಡನೇ ಪ್ರೌಢದೇವರಾಯನ ಕಾಲದಲ್ಲಿ ಅವ ರಾಜ್ಯಕಾರಭಾರ ಮಾಡುವಂತಹ ಸಂದರ್ಭದೊಳಗೆ ಹಿಂದೂಗಳಿಗೆ ಮತ್ತು ಮುಸಲ್ಮಾನರಿಗೆ ಪ್ರತ್ಯೇಕವಾಗಿ ಹಿಂದೂಗಳಿಗೆ ಭಗವದ್ಗೀತೆ ಇಟ್ಟಿದ್ದ, ಮುಸಲ್ಮಾನರಿಗೆ ಕುರಾನ್ ಇಟ್ಟಿದ್ದಂತ. ಹಿಂದೂಗಳು ಭಗವದ್ಗೀತೆಯನ್ನು ನಮಸ್ಕಾರ ಮಾಡಿ ಹೋಗ್ತಿದ್ರು, ಮುಸಲ್ಮಾನರು ಕುರಾನ್ ತಮ್ಮ ಗ್ರಂಥವನ್ನು ನಮಸ್ಕಾರ ಮಾಡಿ ಹೋಗ್ತಿದ್ರಂತ. ಇದು ಧರ್ಮ ಒಂದು ಸಮನ್ವಯ ಇದೆ ಅಂತ ತೋರಿಸ್ತದ. ಇಲ್ಲಿ ಮತೀಯ ಸಾಮರಸ್ಯಕ್ಕೆ ನೋಡ್ರಿ, ಹಿಂದೂ ಧರ್ಮ ಜೈನ ಧರ್ಮ ಎರಡು ಬೇರೆ ಬೇರೆ ಧರ್ಮಗಳಿವು. ಈ ಪ್ರಸ್ತುತ ಶಾಸನ ಮತೀಯ ಸಾಮರಸ್ಯಕ್ಕೆ ಅಂದ್ರೆ ಧರ್ಮಗಳು ಬೇರೆ ಬೇರೆಯಾದ ಧರ್ಮಗಳು ಒಂದುಗೂಡು, ಅದು ಮತೀಯ ಸಾಮರಸ್ಯ ಅಂತ ಕರೀತಾರೆ. ಧರ್ಮ ಸಮನ್ವಯ ನೀತಿ ಅಂತ ಕರೀತಾರೆ. ಧರ್ಮ ಸಮನ್ವಯತೆಯನ್ನು ಸಾಧಿಸಿರ್ತಕ್ಕಂಥ ಒಂದು ಶಾಸನ ಇದು. ಮತೀಯ ಸಾಮರಸ್ಯಕ್ಕೆ ಐತಿಹಾಸಿಕ ಉದಾಹರಣೆ ಇರತಕ್ಕಂಥ ಶಾಸನ ಇದಾಗಿದೆ. ವೀರಭುಕ್ಕರಾಯನ ಕಾಲದೊಳಗೆ ಜೈನರು ವೀರಭುಕ್ಕರಾಯನಿಗೆ ಒಂದು ನ್ಯಾಯವನ್ನು ತಗೊಂಡು ಬರ್ತಾರ, ಫಿರ್ಯಾದಿಯನ್ನು ತಗೊಂಡು ಬರ್ತಾರ, ಜಗಳ ತಗೊಂಡು ಬರ್ತಾರ. ಅವ್ರ ಕಡೆ ಪೆನುಕೊಂಡೆ ಆಂಧ್ರ ಪ್ರದೇಶದೊಳಗೆ ಬರ್ತದೆ ಪೆನುಕೊಂಡ. ಆ ಪೆನುಕೊಂಡೆಯ ವೈಷ್ಣವರು ನಮಗೆ ಕಾಡ್ಲಿಕ್ಕತ್ಯಾರ, ತೊಂದರೆ ಕೊಡ್ಲಿಕ್ಕತ್ಯಾರ ಅಂತೇಳಿ ಜೈನರು ಬಂದು ವೀರಭುಕ್ಕರಾಯನಿಗೆ ಅಧ್ಯಾಪನೆ ಮಾಡ್ತಾರ, ಮನವಿ ಮಾಡ್ಕೋತಾರ, ಭಿನ್ನ ಮಾಡ್ಕೋತಾರ. ಅವಾಗ ವೀರಭುಕ್ಕರಾಯ ವೈಷ್ಣವರನ್ನ ಮತ್ತು ಜೈನರನ್ನ ಕರೆಸ್ತಾನ. ವೈಷ್ಣವರು ಬೇರೆಯಲ್ಲ, ಜೈನರು ಬೇರೆಯಲ್ಲ, ನೀವೀರುವರು ಸಾಮರಸ್ಯದಿಂದ ಒಂದಾಗಿ ಹೋಗ್ಬೇಕಂತೇಳಿ ಅವ್ರ ಕೈಯೊಳಗೆ ಇವ್ರ ಕೈಯನ್ನು ಕೊಟ್ಟು ಅವರಿಬ್ಬರನ್ನು ಕೂಡಿಸುವಂತಹದ್ದೇ ಪ್ರಸ್ತುತ ಶಾಸನ. ಇಬ್ಬರನ್ನು ಕೂಡಿಸುವಂತಹದ್ದೇ ಈ ಶಾಸನದೊಳಗೆ ಬರ್ತದ. ಜೈನ ಧರ್ಮಕ್ಕೂ ವೈಷ್ಣವ ಧರ್ಮಕ್ಕೂ ಯಾವುದೇ ರೀತಿ ಭೇದವಿಲ್ಲ, ವ್ಯತ್ಯಾಸ ಇಲ್ಲ ಅಂತೇಳಿ ನೀವು ಈ ಹಿಂದೆ ಹೆಂಗ ವೈಷ್ಣವರು ಜೈನರು ಯಾವತ್ತೂ ವ್ಯತ್ಯಾಸ ಮಾಡಿಲ್ಲ, ಜಗಳ ಮಾಡಿಲ್ಲ, ಹಿಂದಿನವ್ರು ಹೆಂಗಿದ್ರು ಹಾಗೆ ನೀವು ಹೋಗಬೇಕು ಅಂತೇಳಿ ನೀವು ಇರುವರು ಜೈನರು ಅದೊಂದು ಧರ್ಮ ಬೇರೆನ, ವೈಷ್ಣವರಂದ್ರೆ ಹಿಂದೂ ಧರ್ಮದವರು, ವಿಷ್ಣುವಿನ ಪಂಥದವರು. ನೀವು ಇರುವರು ಹೊಂದಾಣಿಕೆಯಿಂದ ಹೋಗಬೇಕು. ಅಕಸ್ಮಾತ್ ಆಗಿ ಮತ್ತೆ ನೀವು ಜಗಳಾಡಿದ್ರೆ ಅಂದ್ರೆ, ನನ್ನ ಆಜ್ಞೆಯನ್ನು ನೀವು ಮೀರಿದ್ರೆ ಅಂದ್ರೆ ನಿಮಗೆ ನಾನು ಕಟ್ಟಳೆಯನ್ನು ವಿಧಿಸ್ತೇನೆ ಅಂತ. ಕಟ್ಟಳೆ ಅಂದರೆ ನಿಯಮ. ಆಜ್ಞೆ ಮೀರಂಗಿಲ್ಲ ಅಂತ ಒಂದು ಕಟ್ಟಳೆ, ಒಂದು ನಿಯಮವನ್ನು ವಿಧಿಸ್ತಾನೆ. ಅಕಸ್ಮಾತ್ ಆಗಿ ಆಜ್ಞೆಯನ್ನು ಮೀರಿದ್ದಾದ್ರೆ ನಿಮಗೆ ನಾನು ಕ್ರಮ ತಗೋತೀನಿ ಅಂತ ಹೇಳ್ತಾನೆ. ಪ್ರಸ್ತುತ ಆ ಶಾಸನವೇ ಇದಾಗ್ಯದ. ಇಲ್ಲಿ ಕೆಲವೊಂದಿಷ್ಟು ನಿಮಗೆ ನಾಳೆ ಪಾಠ ಇರುವಾಗ ಅರ್ಥ ಆಗೋದಿಲ್ಲ. ನಾವು ಪುಸ್ತಕ ತೆಗೀರಿ, ಅವನು ಮಾರ್ಕ್ ಮಾಡ್ಕೊಂಡು ಈ ಕಡೆ ಬರಿಬೇಕು. ನೀವು ಕೆಳಗಡೆ ಯಾವ್ಯಾವ ಅಂದ್ರೆ ಪದಗಳ ಅರ್ಥದೊಳಗೆ ಜಾಂಬವ ಕುಲ, ಕರಡಿ ಗುರುತಿನ ಧ್ವಜಮಂಡ ದೊರೆಗೆ ಕುಲದವರು ಅಜಾನುಭಾವುಗಳು. ಜಾಂಬವ ಕುಲ, ತಿರುಕುಲ ಅಂದ್ರೆ ಅಲೆಮಾರಿಗಳು, ತಿರುಪಣಿ ತಿರುಗಿಣಿ ತಣ್ಣೀರವರು ಅಂದ್ರೆ ರಾಟಿ ತಿರುಗಿಸಿ ನೀರರಿಸುವವರು, ಬಡವ ಇರುವುದು. ಬೋವಕ್ಕಳು ಅಂದ್ರೆ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚಾಗಿ ವಾಸಿಸುವ ಒಂದು ವರ್ಗದ ಜನರು. ಭವ್ಯ ಜನಾಂಗಗಳಂದ್ರೆ ಜೈನ ಧರ್ಮೀಯರು. ಇಷ್ಟು ಬರೀಬೇಕು, ನೀವು ಮಾರ್ಕ್ ಮಾಡ್ಕೋರಿ. ಜಾಂಬವ ಕುಲ, ತಿರಿಕುಲ, ತಿರುಪಣಿ ತಿರುಗಿಣಿ ತಣ್ಣೀರು, ಬೋವಕ್ಕಳು, ಭವ್ಯ ಜನಾಂಗ. ಇವೆಲ್ಲ ಬರೀರಿ, ಮಾರ್ಕ್ ಮಾಡ್ಕೊಂಡು ಬರೀರಿ. ನೋಡ್ರಿ, ಇವನ್ನ ಇಷ್ಟು ಬರೀಬೇಕು ನೀವು. ಕೇಳಿಸ್ತದಿಲ್ಲ? ಕೇಳಿಸ್ತದಿಲ್ಲ? ಹಾ, ನೋಡ್ರಿ, ನಮಗ ಅಂದಿನ ಕಾಲದೊಳಗ, ಅಂದಿನ ಪ್ರಾಚೀನ ಕಾಲದ ಸಮಾಜ ಹೆಂಗಿತ್ತು, ಅಂದಿನ ಸಂಸ್ಕೃತಿ ಹೆಂಗಿತ್ತು, ಸಾಹಿತ್ಯ ಹೆಂಗಿತ್ತು, ಇದನ್ನೆಲ್ಲವನ್ನು ನಾವು ಶಾಸನಗಳ ಮೂಲಕ ಅರ್ಥ ಮಾಡ್ಕೋತೀವಿ. ಅಂದು ದಾನ ಮತ್ತು ದತ್ತಿ ಶಾಸನಗಳು, ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು ಅಂತೇಳಿ ಶಾಸನಗಳನ್ನು ಬರೀತಾ ಇದ್ರು. ಇವತ್ತರ ಮೂಲಕ ಕಲ್ಲುಗಳಲ್ಲಿ ಶಾಸನ ಬರೀತಿದ್ರು, ತಾಮ್ರದ ಪಟಗಳಲ್ಲಿ ಬರೀತಿದ್ರು, ಭಿತ್ತಿ ಶಾಸನಗಳಂತೇಳಿ ಗೋಡೆ ಮೇಲೆ ಶಾಸನಗಳನ್ನು ಬರೀತಿದ್ರು. ಅವರೆಲ್ಲ ಆ ಎಲ್ಲ ಶಾಸನಗಳು ಅಂದಿನ ಪ್ರಾಚೀನ ಕಾಲದ ಸಮಾಜ ಹೆಂಗಿತ್ತು, ಸಂಸ್ಕೃತಿ ಹೆಂಗಿತ್ತು, ಸಾಹಿತ್ಯ ಹೆಂಗಿತ್ತು ಅನ್ನೋದನ್ನು ನಮಗೆ ತಿಳಿಸಿಕೊಡ್ತದೆ ಶಾಸನಗಳು. ನಮ್ಮ ಕನ್ನಡದ ಪ್ರಥಮ ಶಾಸನ ಹಲ್ಮಿಡಿ ಶಾಸನ 450.
ಬಾದಾಮಿ ಕಪ್ಪೆ ಅರವಟ್ಟನೇ ಶಾಸನ 7ನೇ ಶತಮಾನಗಳನ್ನು ನೋಡ್ತೀವಿ ನಾವು. ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಬೆರನಲ್ಲ ಅಂತೇಳಿ ತ್ರಿಪದಿ ಸಾಹಿತ್ಯದಲ್ಲಿ ದೊರೆತ ಕನ್ನಡದ ಮೊದಲ ಶಾಸನ ಬಾದಾಮಿಯ ಕಪ್ಪೆ ಅರವಟ್ಟನ ಶಾಸನ. ಹಾಗೆ ಹೀಗೆಲ್ಲ ನಾವು ಶಾಸನಗಳನ್ನು ನೋಡ್ತಾ ಬರ್ತೀವಿ ನಾವು. ಬಹಳಷ್ಟು ಶ್ರವಣ ಬೆಳಗೊಳದ ಶಾಸನ, ಅನೇಕ ಶಾಸನಗಳು ಪ್ರಾಚೀನ ಕಾಲದೊಳಗಾಗ್ಬೋದು. ಅವೆಲ್ಲ ಅಂದಿನ ಕಾಲದ ಸಾಮಾಜಿಕ ರಾಜಕೀಯ ಜೀವನದ ಸ್ಥಿತಿಗತಿಗಳನ್ನು ತಿಳಿಸಿಕೊಡ್ತಾವೆ. ಅಂದಿನ ಕಾಲದ ಸಾಹಿತ್ಯ ಸಂಸ್ಕೃತಿಯ ಪರಿಚಯ ಮಾಡಿಸಿಕೊಡ್ತಾವ ಶಾಸನಗಳು. ಶಾಸನ ಹಿಂಗೆ ಪ್ರಾರಂಭ ಆಗ್ತದಲ್ಲ, ಇದು ವೀರ ಬುಕ್ಕರಾಯನ ಒಂದು ಉದಾತ್ತ ಮನೋಭಾವ, ಅವನ ಧರ್ಮ ಸಮದೃಷ್ಟಿ ಭಾವ, ಇವೆಲ್ಲವನ್ನು ಈ ಶಾಸನ ಬಿಂಬಿಸ್ತದ. ಶಾಸನ ಹೆಂಗೆ ಪ್ರಾರಂಭ ಆಗ್ತದಂದ್ರೆ ಸ್ವಸ್ತಿ ಸಮಸ್ತ ಪ್ರಶಸ್ತಿ ಸಹಿತಂ, ಸ್ವಸ್ತಿ ಸಮಸ್ತ ಪ್ರಶಸ್ತಿ ಸಹಿತಂ, ಇದರ ಅರ್ಥ ಬರ್ತದೆ. ಈ ಶಾಸನವನ್ನು ಓದುತ್ತಿರುವ ಎಲ್ಲರಿಗೂ ಮಂಗಳವಾಗಲಿ. ಸ್ವಸ್ತಿ ಸಮಸ್ತ ಪ್ರಶಸ್ತಿ ಸಹಿತಂ, ಈ ಶಾಸನವನ್ನು ಓದುತ್ತಿರುವ ಎಲ್ಲರಿಗೂ ಮಂಗಳವಾಗಲಿ. ಇದರ ಅರ್ಥ, ಈ ಶಾಸನ ಯಾರು ಓದಾಕತ್ತೀರೋ ಈ ಶಾಸನವನ್ನು ಓದುತ್ತಿರುವ ಎಲ್ಲರಿಗೂ ಒಳಿತಾಗಲಿ, ಮಂಗಳವಾಗಲಿ. ಹಂಗಾರೆ ಮುಂದಿನ 4 ಸಾಲುಗಳು ಅಂದಿನ ವೈಷ್ಣವ ಪಂಥದವರಾಗಿರ್ತಕ್ಕಂಥ ಆಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಅಂತ 3 ಜನ ಆಚಾರ್ಯರಾಗಿರೋದು. ಅಂದು 8ನೇ ಶತಮಾನ, 9ನೇ ಶತಮಾನ ಹೆಚ್ಚು ಕಡಿಮೆ. ಶಂಕರಾಚಾರ್ಯರು ಅದ್ವೈತ ಪಂಥವನ್ನು ಸ್ಥಾಪನೆ ಮಾಡಿದರು, ಮಧ್ವಾಚಾರ್ಯರು ದ್ವೈತ ಪಂಥವನ್ನು ಸ್ಥಾಪನೆ ಮಾಡಿದರು, ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಪಂಥವನ್ನು ಸ್ಥಾಪನೆ ಮಾಡಿದರು. ರಾಮಾನುಜಾಚಾರ್ಯರ ಅವರ ಗುಣ ವಿಶೇಷತೆಯನ್ನು ಹೊರಡ್ತದೆ. ರಾಮಾನುಜಾಚಾರ್ಯರು ಹೆಂಗಿದ್ರು ಅನ್ನೋದನ್ನು ಈ ಪ್ರಸ್ತುತ 4 ಸಾಲುಗಳು ಹೇಳ್ತಾವೆ. ರಾಮಾನುಜಾಚಾರ್ಯರ ವ್ಯಕ್ತಿತ್ವವನ್ನು ಹೇಳ್ತದೆ ಈ 4 ಸಾಲು. ಪಾಷಂಡ ಸಾಗರ ಮಹಾ ಬಡವ ಮೊಕಾಗ್ನಿ ಶ್ರೀರಂಗರಾಜ ಚರಣಾಂಬುಜ ಮೂಲ ದಾಸ ಶ್ರೀ ವಿಷ್ಣು ಲೋಕ ಮುನಿಮಂಟಪ ಮಾರ್ಗದಾಯಿ ರಾಮಾನುಜೋ ವಿಜಯತೆ ಯತಿರಾಜರಾಜ. 4 ಸಾಲುಗಳು ರಾಮಾನುಜರ ವ್ಯಕ್ತಿತ್ವವನ್ನು ಹೇಳ್ತಾರೆ. ಹಾಗಾದ್ರೆ ಮೊದಲೇ ಪಾಷಂಡ ಅಂದ್ರೆ ನಾಸ್ತಿಕರು, ದೇವರಲ್ಲಿ ನಂಬಿಕೆ ಇಲ್ಲದವರಿಗೆ ಪಾಷಂಡರು ಅಂತ ಕರೀತಾರೆ. ಆಸ್ತಿಕ ನಾಸ್ತಿಕ ಅಂತ 2 ಭಾಗ ಆಗ್ತವೆ. ದೇವರಲ್ಲಿ ನಂಬಿಕೆ ಇದ್ದವಂಗ ಆಸ್ತಿಕ ಅಂತ ಕರೆದ್ರೆ, ದೇವರಲ್ಲಿ ನಂಬಿಕೆ ಇಲ್ಲದವಂಗ ನಾಸ್ತಿಕ ಅಂತ ಕರೀತಾರೆ. ಪಾಷಂಡ ಅಂದ್ರೆ ನಾಸ್ತಿಕರು. ಪಾಷಂಡ ಸಾಗರ ಮಹಾ ಬಡವ ಮುಖಾಗ್ನಿ, ಕುದುರೆ ಬಡವ ಮುಖಾಗ್ನಿ ಅಂದ್ರೆ ಕುದುರೆ ಮುಖದಿಂದ, ಸಮುದ್ರದ ತಳದೊಳಗಿಂದ ಕುದುರೆ ಮುಖದಿಂದ ಹೊರಟ ಬೆಂಕಿ ಅಂತ ಅರ್ಥ ಮಾಡ್ತಾರೆ. ಹಂಗಾರೆ ಒಟ್ಟಾರೆ ಪಾಷಂಡ ಸಾಗರ ಮಹಾ ಬಡವ ಮುಖಾಗ್ನಿ, ಇದ್ರ ಈ ಸಾಲಿನ ಅರ್ಥ ಏನಂದ್ರೆ ರಾಮಾನುಜಾಚಾರ್ಯರು ಹೆಂಗಿದ್ರು ಅನ್ನೋದನ್ನು ಹೇಳ್ತಾರೆ. ಬರ್ಕೊಂಡು ನೀವು ಆ ಸಾಲಿನ ಅರ್ಥ. ಧರ್ಮ ವಿರೋಧಿಗಳಾದ ನಾಸ್ತಿಕರೆಂಬ ಸಾಗರವನ್ನು ಬತ್ತಿಸುವ, ಧರ್ಮ ವಿರೋಧಿಗಳಾದ ನಾಸ್ತಿಕರೆಂಬ ಸಾಗರವನ್ನು ಬತ್ತಿಸುವ ಬೆಂಕಿಯಾಗಿ, ಧರ್ಮ ವಿರೋಧಿಗಳಾದ ನಾಸ್ತಿಕವೆಂಬ ಸಾಗರವನ್ನು ಬತ್ತಿಸುವ ಬೆಂಕಿಯಾಗಿ. ಬರ್ಕೊಳ್ಳಿಕತ್ತೀರಿ? ಅದು ಬೇಗ ಬಿಡ್ತೀನಿ ನಂತರ ಆಮೇಲೆ ನೋಡಕ್ಕೆ. 2ನೇ ಸಾಲು ಹೇಳ್ತೀನಿ ಸರಿ. ಏನಾಯ್ತು? ಸರಿ. 2ನೇ ಸಾಲು. ಈಗ 1ನೇ ಸಾಲು ನೋಡ್ರಿ. ಪಾಷಂಡ ಸಾಗರ ಮಹಾ ಬಡವ ಮುಖಾಗ್ನಿ, ಇದರ ಅರ್ಥ ನೋಡ್ರಿ, ಬರ್ಕೊಳ್ಳಿ. ಧರ್ಮ ವಿರೋಧಿಗಳಾದ ನಾಸ್ತಿಕರೆಂಬ ಸಾಗರವನ್ನು ಬತ್ತಿಸುವ, ಧರ್ಮ ವಿರೋಧಿಗಳಾದ ನಾಸ್ತಿಕರೆಂಬ ಸಾಗರವನ್ನು ಬತ್ತಿಸುವ ಬೆಂಕಿಯಾಗಿ. ಇದು 1ನೇ ಸಾಲಿನ ಅರ್ಥ. 2ನೇ ಸಾಲಿನ ಅರ್ಥ ಶ್ರೀರಂಗರಾಜ ಚರಣಾಂಬುಜ ಮೂಲದಾಸ
ಶ್ರೀರಂಗರಾಜನ ಚರಣ ಕಮಲಗಳ ಮೂಲದಾಸರಾದ ಚರಣಾಂಬುಜ, ಚರಣ ಕಮಲ, ಚರಣ ಅಂದ್ರೆ ಪಾದ ಕಮಲ, ಅಂಬುಜ ಅಂದ್ರೆ ಕಮಲ, ಚರಣ ಕಮಲ, ಪಾದ ಕಮಲ, ಚರಣದಿ ಅಂಬುಜ, ಚರಣಾಂಬುಜ, ಸವರ್ಣ ದೀರ್ಘ ಸಂಧಿ. ಶ್ರೀರಂಗರಾಜನ ಪಾದಕಮಲಗಳ ಮೂಲದಾಸರಾದ ಶ್ರೀರಂಗರಾಜ ಚರಣಾಂಬುಜ ಮೂಲದಾಸ. ಶ್ರೀರಂಗರಾಯನ ಪಾದಕಮಲಗಳ ಮೂಲದಾಸರಾದ ಮುಂದಿನ ಸಾಲು ಶ್ರೀ ವಿಷ್ಣು ಲೋಕ ಮುನಿ ಮಂಟಪ ಮಾರ್ಗದಾಯಿ. ಶ್ರೀ ವಿಷ್ಣು ಸನ್ನಿಧಿ ಎಂಬ ರತ್ನ ಮಂಟಪಕ್ಕೆ ಮಾರ್ಗದರ್ಶಕರಾದ ಶ್ರೀ ವಿಷ್ಣು ಸನ್ನಿಧಿ ಎಂಬ ರತ್ನ ಮಂಟಪಕ್ಕೆ ಮಾರ್ಗದರ್ಶಿಗಳಾದ. ಕೊನೆಯ ಸಾಲು ರಾಮಾನುಜೋ ವಿಜಯತೆ ಯತಿರಾಜ ರಾಜ. ಕೊನೆಯ ಸಾಲು ಯತಿರಾಜರಿಗೆ ರಾಜನೂ ಆದ. ಯತಿರಾಜರಿಗೆ ರಾಜನೂ ಆದ. ಯತಿರಾಜ ಅಂದ್ರೆ ಮುನಿರಾಜ ಅಂದ್ರೆ ಋಷಿರಾಜ, ಋಷಿಗಳಿಗೆ. ಯತಿರಾಜರಿಗೆ ರಾಜನೂ ಆದ. ಯತಿರಾಜರಿಗೆ ರಾಜನೂ ಆದ ಶ್ರೀರಾಮಾನುಜಾಚಾರ್ಯರಿಗೆ ಗೆಲುವಾಗಲಿ. ಶ್ರೀರಾಮಾನುಜಾಚಾರ್ಯರಿಗೆ ಗೆಲುವಾಗಲಿ ಅಂತ ತಿಳ್ಕೊಂಡು ಈ ಶಾಸನ ಹೇಳ್ತದೆ. ಇದರ ಅರ್ಥ ಹೇಳ್ತಾರೆ 4 ಸಾಲಿಂದ ಇನ್ನೊಂದ್ಸಲ ಕೇಳ್ರಿ. ಧರ್ಮ ವಿರೋಧಿಸುವ ನಾಸ್ತಿಕರೆಂಬ ಸಾಗರವನ್ನು ಬತ್ತಿಸುವವರಿಗೆ, ಧರ್ಮ ವಿರೋಧಿಗಳಾದ ನಾಸ್ತಿಕರೆಂಬ ಸಾಗರವನ್ನು ಬತ್ತಿಸುವವರಿಗೆ ಬೆಂಕಿಯಾಗಿ. ಇನ್ನು ಎರಡನೇದು ಶ್ರೀರಂಗರಾಜ ಚರಣಾಂಬುಜ ಮೂಲದಾಸ. ಅದರ ಅರ್ಥ ಶ್ರೀರಂಗರಾಯನ ಚರಣ ಕಮಲಗಳಿಗೆ ಮೂಲದಾಸರಾದ. ಮುಂದಿನ ಸಾಲ ಶ್ರೀ ವಿಷ್ಣು ಲೋಕ ಮುನಿ ಮಂಟಪ ಮಾರ್ಗದಾಯಿ. ಶ್ರೀ ವಿಷ್ಣು ಸನ್ನಿಧಿ ಎಂಬ ರತ್ನ ಮಂಟಪಕ್ಕೆ ಮಾರ್ಗದರ್ಶಿಗಳು ಆದ. ಕೊನೆಯ ಸಾಲು ರಾಮಾನುಜೋ ವಿಜಯತೆ ಯತಿರಾಜ. ಯತಿರಾಜರಿಗೆ ರಾಜರೂ ಆದಂಥ ಶ್ರೀರಾಮಾನುಜಾಚಾರ್ಯರಿಗೆ ಗೆಲುವಾಗಲಿ ಅಥವಾ ಜಯವಾಗಲಿ. ಇಷ್ಟನ್ನು ಇವತ್ತು ಸಾಕು ಮಾಡೋಣ, ನಿಲ್ಲಿಸಿಬಿಡೋಣ, ವೇಳೆ ಆಗ್ಯದ.